ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ತುಂಬ ಜನ ರೈಡರ್ಸು ಮತ್ತು ನಾನು ಕೂಡ ತುಂಬ ದಿನದಿಂದ ಈ ಗಾಡಿ ಲಾಂಚ್ಗೋಸ್ಕರ ಕಾಯ್ತಾಯಿದ್ದೋ. ಯಾವುದು ಅಂತ ಹೇಳ್ತೀರಾ? ಇಲ್ಲಿದೆ ನೋಡಿ, BMW F450 GS. ಸೊ ಇದ್ರ ಗಾಡಿ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಿಳಿಸ್ಕೊಡೋಕ್ಕೆ ಮುಂಚೆ ಯಾರೆಲ್ಲ ಚಾನಲ್ ಹೊಸ್ತಾ ಬಂದಿರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಕ್ವಿಕ್ಕಾಗಿ ಏನಾದರೂ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಕ್ಷಕರೇ, ನಾವಿವತ್ತು BMW F450 GSನ ರಿವ್ಯೂ ಮಾಡೋಕ್ಕೆ ವೈಟ್ಫೀಲ್ಡಲ್ಲಿರೋ BMW ಶೋರೂಮ್ಗೆ ವಿಸಿಟ್ ಮಾಡಿದ್ದೀವಿ. ಸೊ ನೀವೇನಾದರೂ ಗಾಡಿ ಬುಕ್ ಮಾಡಬೇಕು ಇಲ್ಲ ಟೆಸ್ಟ್ ಡ್ರೈವ್ ನೋಡಬೇಕು ಅಂತ ಹೇಳಿದ್ರೆ ನೀವು ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಅವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇನ್ನು ನಿಮಗೆ 450 ಬಗ್ಗೆ ಗಾಡಿ ಬಗ್ಗೆ ಹೇಳಿದ್ರೆ ನಿಮಗೆ 420cc ಟ್ವಿನ್ ಸಿಲಿಂಡ್ರು ಇನ್ಲೈನ್ ಇಂಜಿನ್ ಬರುತ್ತೆ ಇದರಲ್ಲಿ. ಸೊ ಮ್ಯಾಕ್ಸಿಮಮ್ ಪವರ್ ಬಂದು 48 PS ಪವರ್ ಬರುತ್ತೆ ಮತ್ತು 43 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಗಾಡಿ ಓವರಾಲ್ ನಿಮಗೆ 3 ವೇರಿಯಂಟ್ಸಲ್ಲಿ ಗಾಡಿ ಬರುತ್ತೆ. ಬೇಸು, ಎಕ್ಸ್ಕ್ಲೂಸಿವ್ ಮತ್ತು GS ಟ್ರೋಫಿ ಅಂತ. ಸೊ ಅದ್ರ ಪ್ರಕಾರ ನಿಮಗೆ ಆನ್ ರೋಡ್ ಬೆಂಗಳೂರಲ್ಲಿ ಬೇಸ್ ವೇರಿಯಂಟ್ಗೆ ನಿಮಗೆ 6,13,000 ಆಗುತ್ತೆ. ಹಾಗೆ ನೀವು ಏನಾರ ಎಕ್ಸ್ಕ್ಲೂಸಿವ್ ವೇರಿಯಂಟ್ಗೆ ಹೋಗ್ತೀವಿ ಅಂದರೆ 6,48,000 ಆಗುತ್ತೆ. ಹಾಗೆ ನಿಮಗೆ GS ಟ್ರೋಫಿ ವೇರಿಯಂಟ್ಸ್ಗೆ ಹೋಗ್ತೀವಿ ಅಂದರೆ 6,87,000 ಆನ್ ರೋಡ್ ಪ್ರೈಸ್ ಬೆಂಗಳೂರಲ್ಲಿದೆ. ಸೊ ಅದು ಬಿಟ್ಟು ನಿಮಗೆ ಏನಾರ ರೋಡ್ ಸೈಡ್ ರೆಸಿಸ್ಟೆನ್ಸ್ ಎಕ್ಸ್ಟ್ರಾ ಬೇಕಾಗುತ್ತೆ ಅಂದರೆ ಸೊ ಅದು ನಿಮಗೆ 21,000 ಎಕ್ಸ್ಟ್ರಾ ಆಗುತ್ತೆ. ಇನ್ನು ಗಾಡಿ ಲುಕ್ಸ್ ಬಗ್ಗೆ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು ಫ್ರಂಟಲ್ಲಿ. ಸೊ ಇದರಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ GS ಟ್ರೋಫಿ ವೇರಿಯಂಟು ನಾವು ರಿವ್ಯೂ ಮಾಡ್ತಾ ಇರೋದು. ಬ್ಲ್ಯಾಕ್ ಕಲರ್ ವಿಂಡ್ಶೀಲ್ಡ್ ಬರುತ್ತೆ ಮತ್ತು ಇಲ್ಲಿ ನಂಬರ್ ಪ್ಲೇಟ್ ಹಾಕೋಕ್ಕೆ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ವಿತ್ ನಿಮಗೆ LED ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ LED ಹೆಡ್ ಲ್ಯಾಂಪ್ಸು ನಿಮಗೆ ಐ ಬೀಮು ಮತ್ತು ಲೋ ಬೀಮು ಮತ್ತು DRLs ಕೂಡ ಇಲ್ಲಿ ಒಂದು ಎಕ್ಸ್ ಟೈಪಲ್ಲಿ ಬರುತ್ತೆ ನಿಮಗೆ. ವಿತ್ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಲುಕ್ಸು. F450 ಅನ್ನೋ ಬ್ಯಾಡ್ಜಿಂಗ್ ಬರುತ್ತೆ ಮತ್ತು BMW ಲೋಗೋ ಇದೆಲ್ಲ ನಿಮಗೆ GS ಟ್ರೋಫಿ ವೇರಿಯಂಟಲ್ಲಿ ಕಲರ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಿಮಗೆ ರಿಮೈನಿಂಗ್ 2 ವೇರಿಯಂಟಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಮಾತ್ರ ಬರುತ್ತೆ. ಮತ್ತು ಇನ್ನೊಂದು ಇದರಲ್ಲಿ ಈ GS ಟ್ರೋಫಿ ವೇರಿಯಂಟಲ್ಲಿ ಮಾತ್ರ ಕಲರ್ ಚೇಂಜ್ ಆಗುತ್ತೆ. ಹಾಗೆ ನಿಮಗೆ ಅಪ್ಸೈಡ್ ಡೌನು USD ಫೋಕ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಗೋಲ್ಡ್ ಪ್ಲೇಟೆಡ್ USD ಫೋಕ್ಸ್ ಬರುತ್ತೆ. ಮತ್ತು BMWದು ಬ್ರೇಕ್ಸ್ ಕ್ಯಾಲಿಪರ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಡಿಸ್ಕ್ ಕೂಡ ನೋಡ್ತಾ ಇರ್ಬೋದು. ಮತ್ತು ಸೊ ಇನ್ನು ಟೈರ್ ಸೈಜ್ ಬಗ್ಗೆ ಹೇಳಿದ್ರೆ ನಿಮಗೆ ಟೋಟಲ್ ಫ್ರಂಟಲ್ಲಿ ನಿಮಗೆ 19 ಇಂಚ್ ಬರುತ್ತೆ. ಟೈರ್ ಸೆಕ್ಷನ್ ನಿಮಗೆ 100/90 ಸೆಕ್ಷನ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಂಜಿನ್ ಗಾರ್ಡ್ ನೋಡಿದ್ರೆ ನೀವು ಇದರಲ್ಲಿ ಮೆಟಲ್ ಬರುತ್ತೆ. ಸೊ ನಿಮ್ದೇನು ಬರುತ್ತಲ್ಲ ಗಾಡಿ ಇದರಲ್ಲಿ GS ಟ್ರೋಫಿ ವೇರಿಯಂಟಲ್ಲಿ ಮೆಟಲ್ ವೇರಿಯಂಟ್ ಗಾರ್ಡ್ ಬರುತ್ತೆ. ಇನ್ನು ನಾರ್ಮಲ್ ಬೇಸ್ ವೇರಿಯಂಟಲ್ಲಿ ನಿಮ್ಗೆ ಗಾರ್ಡ್ ಕೊಡೋದಿಲ್ಲ. ಎಕ್ಸ್ಕ್ಲೂಸಿವ್ ವೇರಿಯಂಟಲ್ಲಿ ಬ್ಲ್ಯಾಕ್ ಪ್ಲಾಸ್ಟಿಕ್ ಕಲರ್ ಕೊಡ್ತಾರೆ. ವಿತ್ ನಿಮಗೆ ರೇಡಿಯೇಟರ್ ನೋಡ್ತಾ ಇರ್ಬೋದು. ರೇಡಿಯೇಟರ್ ಪ್ಲೇಸ್ಮೆಂಟ್ ಕೂಡ ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ಇಲ್ಲೊಂದಷ್ಟು ಸಿಲ್ವರ್ ಕಲರ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಚಾರ್ಸಿ ಯಾವ ರೀತಿ ನಿಮಗೆ ವೈಟ್ ಕಲರಲ್ಲಿ ಕೊಟ್ಟಿದ್ದಾರೆ ಅಂತ. ಸೊ ಇದು ಬಂದು ನಿಮಗೆ GS ಟ್ರೋಫಿ ವೇರಿಯಂಟಲ್ಲಿ ಮಾತ್ರ ವೈಟ್ ಕಲರ್ ಬರುತ್ತೆ. ಹಾಗೆ ಇಲ್ಲೊಂದಷ್ಟು ನಿಮಗೆ ಬ್ಲ್ಯಾಕ್ ಕಲರ್ ಟಚ್ ಕೊಟ್ಟಿದ್ದಾರೆ. ನಿಮಗೆ ಫುಟ್ ಪ್ಯಾಕ್ಸಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ತುಂಬ ಪ್ರೀಮಿಯಮ್ ಕ್ವಾಲಿಟಿ ಇರುತ್ತೆ. ನಿಮಗೆ ರೈಡಿಂಗ್ ಫುಟ್ ಪ್ಯಾಕ್ಸಲ್ಲಿ ನಿಮಗೆ ಸಾಫ್ಟ್ ಏನು ಬರೋದಿಲ್ಲ, ಫುಲ್ ಎಲ್ಲ ನಿಮಗೆ ಆಫ್ ರೋಡ್ ಥರ ಬರುತ್ತೆ. ಅವರಲ್ಲಿ ನಿಮಗೆ 6 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಬರುತ್ತೆ. ಹಾಗೆ ನಿಮಗೆ ಸ್ಲಿಪ್ಪರ್ ಆ್ಯಂಡ್ ಅಸಿಸ್ಟ್ ಕ್ಲಚ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ಚಾರ್ಸಿ ನೋಡ್ತಾ ಇರ್ಬೋದು. ಸೊ ಇದರಲ್ಲಿ ನಿಮಗೆ BMW ಈಸಿ ರೈಡ್ ಕ್ಲಚ್ ಅಂತ ಒಂದು ಆ್ಯಡ್ ಮಾಡಿದ್ದಾರೆ. ಏನಂದರೆ ನಿಮಗೆ ವಿತೌಟ್ ಕ್ಲಚ್ಚು ಗೇರ್ ಯೂಸ್ ಮಾಡ್ಕೋಬೋದು. ಸೊ ನೀವು ಇದು ಮೇಯ್ನಾಗಿ ಎಲ್ಲಂದರೆ ಬೆಂಗಳೂರು ಟ್ರಾಫಿಕಲ್ಲಿ ಯೂಸ್ ಆಗುತ್ತೆ. ಹಾಗೆ 220 mm ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಯೂಸ್ ಎನಫ್ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು. ವಿತ್ ನಿಮಗೆ ಇನ್ನು ಎಕ್ಸಾಸ್ಟ್ ನೋಟ್ ನೋಡೋದಾದ್ರೆ ನೀವು ಎಕ್ಸಾಸ್ಟ್ ನೋಟ್ ನೋಡ್ಬೋದು. ಸೊ ಎಕ್ಸಾಸ್ಟ್ ನೋಟ್ ಯಾವ ರೀತಿ ಇದೆ ಅಂತ ತಿಳ್ಕೊಂಡ್ರಲ್ಲ. ಸೊ ಸಖತ್ತಾಗಿದೆ ಅಲ್ಲ ಎಕ್ಸಾಸ್ಟ್ ನೋಟು. ಸೊ ಇನ್ನು ಸಸ್ಪೆನ್ಷನ್ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ. ಇದರಲ್ಲೂ ಕೂಡ ನೀವು ರೀಬೌಂಡ್ ಮತ್ತು ಕಂಪ್ರೆಸ್ ಎರಡೂ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನೋಡ್ತಾ ಇದ್ದೀರಲ್ವಾ. ಹಾಗೆ ಇನ್ನು ರಿಯರ್ ಟೈರ್ ಸೈಜ್ ಬಗ್ಗೆ ಹೇಳಿದ್ರೆ ನಿಮಗೆ 17 ಇಂಚ್ ಅಲೆ ಕೊಟ್ಟಿದ್ದಾರೆ. ವಿತ್ ನಿಮಗೆ 130/80 ಸೆಕ್ಷನ್ ಟೈರ್ ಬರುತ್ತೆ. ಮತ್ತು ನಿಮಗೆ ರಿಯರಲ್ಲಿ ಕೂಡ ಡಿಸ್ಕ್ ಕೊಟ್ಟಿದ್ದಾರೆ. ಸೊ ಹಾಗೆ ನೋಡ್ತಾ ಇರ್ಬೋದು BMW ಇದು ಬೈಬರ್ದು ಕ್ಯಾಲಿಪರ್ ಬರುತ್ತೆ ನೋಡ್ತಾ ಇರ್ಬೋದು. ಸೊ ಫ್ರಂಟಲ್ಲಿ BMW ಕೊಟ್ಟಿದ್ದಾರೆ, ರಿಯರಲ್ಲಿ ಬೈಬರ್ ಕ್ಯಾಲಿಪರ್ ಬರುತ್ತೆ. ಹಾಗೆ ಇನ್ನು ರಿಯರ್ ಲುಕ್ ನೋಡಿದ್ರೆ ನಿಮಗೆ ಸೊ ಇದು ಬಂದು ನಿಮಗೆ ಆಕ್ಸೆಸರೀಸ್ ಆಗಿ BMW ಕಡೆಯಿಂದ ಕೊಟ್ಟಿದ್ದಾರೆ. ಸೊ ನೀವು ಆಕ್ಸೆಸರೀಸ್ ಆಗಿ ಇದು ಮಾಡ್ಕೋಬೋದು. ಹಾಗೆ ರಿಯರಲ್ಲಿ ನಂಬರ್ ಪ್ಲೇಟು ಇದು ನಿಮಗೆ LED ಟೈಲ್ ಲ್ಯಾಂಪ್ ಮತ್ತು LED ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ಸೊ ಓವರಾಲ್ ನಿಮಗೆ ಸೀಟ್ ಹೈಟ್ ಬಂದು 845 mm ಆಫ್ ಸೀಟ್ ಹೈಟ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಅಲ್ಲೂ ಫ್ಲ್ಯಾಟ್ ಫುಟ್ ಮಾಡ್ಕೋಬೋದು. ನಾನು 5'8" ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಫ್ಲ್ಯಾಟ್ ಫುಟ್ ಮಾಡಿದ್ದೀನಿ. ಸೊ ಓವರಾಲ್ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 14 ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಸೊ ಇನ್ನು ಸ್ವಿಚಸ್ಗಳ ಬಗ್ಗೆ ಹೇಳಿದ್ರೆ ನೋಡ್ತಾ ಇರ್ಬೋದು ನಿಮಗೆ ಪ್ರೀಮಿಯಮ್ ಆಗಿ ಯಾವ ರೀತಿ ಇದೆ ಅಂತ. ಇದು ಬಂದು ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಯೂಸ್ ಮಾಡೋದು ಸ್ವಿಚಸ್ ಬರುತ್ತೆ. ಮತ್ತು ಈ ಬಟನ್ನು ಹೀಟೆಡ್ ಗ್ರಿಪ್ಸು ಮತ್ತು ಹಜಾರ್ಡ್ ಸ್ವಿಚ್ಚು. ಹಾಗೆ ಟ್ರಾಕ್ಷನ್ ಕಂಟ್ರೋಲ್ ಸ್ವಿಚ್ ಬರುತ್ತೆ. ಇದು ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನು ಕಂಟ್ರೋಲ್ ಮಾಡಬೇಕಲ್ಲ ಸೊ ಅದ್ರದ್ದು ಆಪ್ಷನ್ಸ್ ಬರುತ್ತೆ. ಹಾಗೆ ಇಂಡಿಕೇಟರ್ ಸ್ವಿಚ್ಚು ಮತ್ತು ನಿಮಗೆ ಆರನ್ ಬಟನ್ ಕೂಡ ಬರುತ್ತೆ. ಹಾಗೆ ನಿಮಗೆ ಹೀಟೆಡ್ ಗ್ರಿಪ್ಸ್ ನೋಡ್ತಾ ಇರ್ಬೋದು. ಮತ್ತು ನಿಮಗೆ ನಕ್ಕಲ್ ಗಾರ್ಡ್ ಬರುತ್ತೆ. ಹಾಗೆ ನಿಮಗೆ ಕ್ಲಚ್ ಲಿವರ್ನ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ನೋಡ್ತಾ ಇರ್ಬೋದು ಇದು ಗೋಲ್ಡನ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ BMW ಕಡೆಯಿಂದ. ಇನ್ನು ರೈಟ್ ಸೈಡ್ ಆಫ್ ದಿ ನೋಡಿದ್ರೆ ನಿಮಗೆ
ಸ್ಟಾಪು ಮತ್ತು ಸ್ಟಾರ್ಟ್ ಸ್ವಿಚ್ಚು, ಕಿಲ್ ಸ್ವಿಚ್ಚು ಮತ್ತು ನಾರ್ಮಲ್ ಸ್ವಿಚ್ಚು ಮತ್ತು ರೈಡಿಂಗ್ ಮೋಡ್ ಸ್ವಿಚ್ ಬರುತ್ತೆ. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳಿದ್ರೆ ನಿಮಗೆ ಸೊ ನೋಡ್ತಾ ಇರ್ಬೋದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಇದು ನಿಮಗೆ ಯಾವ ರೀತಿ ಇದೆ ಅಂತ 6.5 ಇಂಚು TFT ಸ್ಕ್ರೀನ್ ಬರುತ್ತೆ. ಹಾಗೆ RPM ಮೀಟ್ರು ಮತ್ತು ಸ್ಪೀಡೋಮೀಟ್ರು ಮತ್ತು ನೀವು ಗೇರ್ ಲಿವರ್ ಇಂಡಿಕೇಷನ್ಸ್ ಎಲ್ಲ ಬರುತ್ತೆ. ಟೋಟಲಾಗಿ ನಿಮಗೆ 4 ಟೈಪ್ಸ್ ಆಫ್ ರೈಡಿಂಗ್ ಮೋಡ್ಸ್ ಬರುತ್ತೆ. ರೋಡು, ಎಂಡ್ಯೂರೋ ಪ್ರೋ ಮತ್ತು ರೈನ್ ಅಂತ ಬರುತ್ತೆ. ಇದು ಎಂಡ್ಯೂರೋ ಪ್ರೋ ಬಂದು ನಿಮಗೆ ಇನ್ನು ಎಕ್ಸ್ಕ್ಲೂಸಿವ್ ಮತ್ತು GS ಟ್ರೋಫಿ ವೇರಿಯಂಟ್ ಮಾತ್ರ ಬರುತ್ತೆ. ಸೊ ನಿಮಗೆ ಬೇಸ್ ವೇರಿಯಂಟಲ್ಲಿ ಎಂಡ್ಯೂರೋ ಪ್ರೋ ರೈಡಿಂಗ್ ಮೋಡ್ ಬರೋದಿಲ್ಲ. ಇನ್ನು ಸೆಟ್ಟಿಂಗ್ಸ್ ಬಗ್ಗೆ ಹೇಳಿದ್ರೆ ನೋಡ್ತಾ ಇರ್ಬೋದು. ಸೊ ಸೆಟ್ಟಿಂಗ್ಸಲ್ಲಿ ನಿಮಗೆ ವೆಹಿಕಲ್ ಸೆಟ್ಟಿಂಗ್ಸ್ ಬರುತ್ತೆ ಮತ್ತು ಸಿಸ್ಟಮ್ ಸೆಟ್ಟಿಂಗ್ಸು. ಸೊ ಹಾಗೆ ಸಿಸ್ಟಮ್ ಸೆಟ್ಟಿಂಗ್ಸು ಮತ್ತು ಕನೆಕ್ಷನ್ಸು, ನೀವೇನೋ ಬ್ಲೂಟೂತ್ ಕನೆಕ್ಷನ್ಸ್ ಮಾಡ್ಕೊಂಡಿದ್ರೆ ಸೊ ನೋಡ್ತಾ ಇರ್ಬೋದು. ಮೊಬೈಲ್ ಡಿವೈಸ್ ಕನೆಕ್ಟಿವಿಟಿ ಇದ್ದರೆ ಕನೆಕ್ಟಿವಿಟಿ ಮಾಡ್ಕೋಬೋದು ನೀವು. ಹಾಗೆ ನಿಮಗೆ ಡಿಸ್ಪ್ಲೇದು ಅಷ್ಟೇ ನಿಮಗೆ ನೋಡ್ತಾ ಇರ್ಬೋದು. ಬ್ರೈಟ್ನೆಸ್ ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಸೆಟ್ ಮಾಡ್ಕೋಬೋದು. ಹಾಗೆ ನಿಮಗೆ ಇನ್ಫಾರ್ಮೇಷನ್ ಆಗಿರ್ಬೋದು, ಲೈಸೆನ್ಸ್ದು ಅದೆಲ್ಲ ಆಪ್ಷನ್ಸ್ ಬರುತ್ತೆ ಮತ್ತು ರಿಸೆಟ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನು ನಿಮಗೆ ಫೋನ್ ಕನೆಕ್ಟ್ ಮಾಡ್ಕೊಂಡಿದ್ರೆ ಟೆಲಿಫೋನ್ ಆಗಿರ್ಬೋದು ಮತ್ತು ಮೀಡಿಯಾ ಕನೆಕ್ಟಿವಿಟಿ, ನ್ಯಾವಿಗೇಷನ್ ಬರೋದಾರೆ ನಿಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಬರುತ್ತೆ. ಹಾಗೆ ನಿಮಗೆ ಸ್ಪೋರ್ಟ್ಸ್ದೊಂದು ವ್ಯೂ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಇದರಲ್ಲಿ ಸ್ಪೋರ್ಟ್ಸ್ ವ್ಯೂ ಬರುತ್ತೆ. ಇದರಲ್ಲಿ ನಿಮಗೆ ಲೀನ್ ಆ್ಯಂಗಲ್ ಆಗಿರ್ಬೋದು, ಬ್ರೇಕ್ದು, DTC ಇದೆಲ್ಲ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಮೈ ವೆಹಿಕಲ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ಸೊ ಮೈ ವೆಹಿಕಲಲ್ಲಿ ನಿಮಗೆ ಸೊ ನೋಡ್ತಾ ಇರ್ಬೋದು ನಿಮಗೆ ವೆಹಿಕಲ್ ಬ್ಯಾಟ್ರಿದಾಗಿರ್ಬೋದು ಮತ್ತು ಫ್ಯೂಲ್ ನಿಮಗೆ ಎಷ್ಟು ಇದೆ ಅನ್ನೋದು ಮತ್ತು ಗಾಡಿ ಟೆಂಪ್ರೇಚರ್ ಎಷ್ಟು ಹೀಟ್ ಇದೆ ಅನ್ನೋ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಆನ್ ಬೋರ್ಡು ಯಾವ ರೀತಿ ಇದೆ, ಟ್ರಿಪ್ ಮೀಟರ್ ಆಗಿರ್ಬೋದು. ಸೊ ಇದು ನಿಮಗೆ ಟ್ರಿಪ್ ಇದೆಲ್ಲ ಆಪ್ಷನ್ಸ್ಗಳು, ನಿಮಗೆ ಯಾವುದು ಬ್ರೇಕ್ ಆಗಿರ್ಬೋದು ಇದೆಲ್ಲ ಸರ್ವಿಸ್ ಮತ್ತು ಸರ್ವಿಸ್ ನಿಮ್ದು ಏನಾರ ಅಪಾಯಿಂಟ್ಮೆಂಟ್ ಬೇಕು ಅಂದರೆ ಸರ್ವಿಸ್ ಕೂಡ ನೀವು ಇದು ಮಾಡ್ಕೋಬೋದು. ಸೊ ಆ ರೀತಿ ಇದೆ. ಮತ್ತು ನಿಮಗೆ ಡಯಲ್ ವ್ಯೂ ನೋಡ್ತಾ ಇರ್ಬೋದು ಯಾವ ರೀತಿ ತುಂಬ ಸಾಕಾಗಿದೆ. ಸೊ ನೋಡ್ತಾ ಇರ್ಬೋದು ಇದೆಲ್ಲ ಯಾವ ರೀತಿ ಇದೆ ಅಂತ. ಹಾಗೆ ನಿಮಗೆ ಇದರಲ್ಲಿ ಒಂದು ಚಾರ್ಜಿಂಗ್ ಪೋರ್ಟ್ ಕೂಡ ಬರುತ್ತೆ ವಿತ್ ನಿಮಗೆ ಇದರಲ್ಲಿ ಆಕ್ಸೆಸರೀಸ್ ಆಗಿ ನೋಡ್ತಾ ಇರ್ಬೋದು. ಇದು ಹ್ಯಾಂಡಲ್ ಬಾರ್ ರೈಸರ್ಸು, ನೀವು ಆಕ್ಸೆಸರೀಸ್ ಆಗಿ ಬೇಕು ನೀವು ಹಾಕೋಬೋದು. ಸೊ ವೀಕ್ಷಕರೇ, ಓವರಾಲ್ BMW F450 GS ರಿವ್ಯೂ ಇದಾಗಿತ್ತು. ಸೊ ನೀವು ನಿಮಗೆ ಗಾಡಿ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇನ್ನು BMW F450 GS ಏನನ್ನು ನೀವು ಬುಕ್ ಮಾಡಬೇಕು ಇಲ್ಲ ಟೆಸ್ಟೇ ನೋಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನಮ್ಮನ್ನು ಭೇಟಿ ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.